ಸುಟ್ಟು ಹೋಗಿ ಕಾಣೆಯಾಗಿದ್ದು ಮೇಲ್ಚಾವಣಿಯು ಬೆಂಬಲವಿಲ್ಲದೆ ಹಾರಾಡುತ್ತಿತ್ತು. ಶಿಷ್ಯರು ಅದನ್ನು ಆಶ್ಚರ್ಯದಿಂದ ನೋಡಿದರು. ಪ್ರಿಯ ವೀಕ್ಷಕರೇ, ಮಕ್ಕಳ ಆಟದಲ್ಲಿ ಪಾರಂಪರಿಕ ಜ್ಞಾನವನ್ನು ಅವರು ಹೇಗೆ ತೋರಿಸುತ್ತಿದ್ದಾರೆ. ಒಂದು ಊರಿನಲ್ಲಿ ಒಂದು ಸುಂದರವಾದ ಕಲ್ಯಾಣ ಮಂಟಪವಿತ್ತು. ಅದನ್ನು ಮಾಯಾ ಕಲ್ಯಾಣ ಮಂಟಪ ಎಂದು ಕರೆಯಲಾಗಿತ್ತು. ರಜೀವಾತ್ಮನು ಅದರ ಬಾಗಿಲಿನ ಬಳಿಗೆ ಬಂದನು. ಮಂಟಪದ ಬಾಗಿಲಿನ ಮುಂದೆ ನಿಂತಾಗ ಒಳಗಿನ ಎಲ್ಲ ವಸ್ತುಗಳು ಸುಟ್ಟು ಹೋಗಿ ಕಾಣೆಯಾಗಿದ್ದು ಮೇಲ್ಚಾವಣಿಯು ಬೆಂಬಲವಿಲ್ಲದೆ ಹಾರಾಡುತ್ತಿತ್ತು. ಶಿಷ್ಯರು ಅದನ್ನು ಆಶ್ಚರ್ಯದಿಂದ ನೋಡಿ. ಅಷ್ಟರಲ್ಲಿ ಅವರ ಗುರುಗಳಾದ ವಿಶುದ್ಧಾತ್ಮರು ಅಲ್ಲಿಗೆ ಬರುವರು. ಅವರೆಲ್ಲರೂ ಕೂಡಿ ತಮಗೆ ಅದರ ರಹಸ್ಯವನ್ನು ತಿಳಿಸಬೇಕೆಂದು ಕೋರಿದರು. ನಿಜವಾದ ಮಾರ್ಗ ಅಲ್ಲಿದೆ. ನಿಜವಾದ ರಹಸ್ಯವನ್ನು ತಿಳಿಯಬೇಕಾದ್ರೆ ಆ ಬೆಟ್ಟವನ್ನು ಹತ್ತಬೇಕು. ಅಲ್ಲಿ ಕಾಣುತ್ತಿರುವ ಬೆಟ್ಟವನ್ನು ಹತ್ತಿದರೆ ಎಲ್ಲವೂ ತಿಳಿಯುವುದು. ಮಾರನೆಯ ದಿನ ವಿಶುದ್ಧಾತ್ಮರು ಆ ಕಲ್ಯಾಣ ಮಂಟಪಕ್ಕೆ ಬಂದಾಗ ಅಲ್ಲಿ ಹೆಂಗಸರೆಲ್ಲರೂ ನಿಲುಗನ್ನಡಿಯ ಮುಂದೆ ನಿಂತು ಅಲಂಕಾರವನ್ನು ಮಾಡಿಕೊಳ್ಳುತ್ತಿದ್ದರೆ, ಗಂಡಸರೆಲ್ಲರೂ ಗುಂಪಾಗಿ ನಿಂತು ಮಾತನಾಡುತ್ತಿರುವುದನ್ನು ಮತ್ತು ಮಕ್ಕಳು ಆಟವಾಡುತ್ತಿರುವುದನ್ನು ಸಹ ನೋಡಿದರು. ಎಲ್ಲರೂ ನನ್ನ ಹಿಂದೆ ಬನ್ನಿ, ಆ ಬೆಟ್ಟವನ್ನು ಹತ್ತೋಣ. ವಿಶುದ್ಧಾತ್ಮರ ಸೂಚನೆಯಂತೆ ರಜೀವಾತ್ಮ ಮತ್ತು ಮಾಲತೇಶ ಬೆಟ್ಟದ ಕಾಲು ಭಾಗವನ್ನು ಹತ್ತಲು ಪ್ರಯತ್ನಿಸಿದರು. ಉಳಿದ 13 ಶಿಷ್ಯರು ಸ್ವಲ್ಪ ದೂರ ಹತ್ತಿ ಮುಂದುವರಿಯಲಾಗದೆ ಕೆಳಗಿಳಿದರು. ಗುರು ವಿಶುದ್ಧಾತ್ಮರು ಬೆಟ್ಟವನ್ನು ಏರಲು ಪ್ರಾರಂಭಿಸಿದರು. ಶಿಷ್ಯರು ಪ್ರಯತ್ನಿಸುತ್ತಿದ್ದರು, ಆದರೆ ಕೆಲವರು ಕೆಳಗಿದ್ದರು. ವಿಶುದ್ಧಾತ್ಮರು ಬಹಳ ಬೇಗನೆ ಬೆಟ್ಟವನ್ನು ಹತ್ತಿಬಿಟ್ಟರು. ಆ ಬೆಟ್ಟವು ಬಹಳ ಕಡಿದಾಗಿದ್ದಿತು. ವಿಶುದ್ಧಾತ್ಮರು ಬೆಟ್ಟವನ್ನು ಹತ್ತುತ್ತಿರುವಾಗ ಅವರಿಂದ ಕೆಲವು ಕಲ್ಮಶಗಳು ಬೀಳಲು ಪ್ರಾರಂಭಿಸಿತು. ಅದನ್ನು ನೋಡಿ ಅವರು, ಅಯ್ಯೋ, ಈ ಕಲ್ಮಶಗಳೆಲ್ಲ ಹಿಂದೆ ಬರುತ್ತಿರುವ ಶಿಷ್ಯರ ಮೇಲೆ ಬೀಳುತ್ತವೆಯಲ್ಲ ಎಂದು ಯೋಚಿಸಿ ಹಿಂತಿರುಗಿ ನೋಡುವರು. ಆಗ ಅವರ ಶಿಷ್ಯರು ಯಾರೂ ಕಾಣಿಸುವುದಿಲ್ಲ. ನಂತರ ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾ ಆ ಬೆಟ್ಟವನ್ನು ಪೂರ್ತಿಯಾಗಿ ಹತ್ತಿಬಿಡುವರು. ಸಂಜೆಯ ವೇಳೆಗೆ ವಿಶುದ್ಧಾತ್ಮರು ಬೆಟ್ಟವನ್ನು ಇಳಿದು ಬರುತ್ತಾರೆ. ಆಗ ಆ ಕಲ್ಯಾಣ ಮಂಟಪದ ಬಳಿ ಮತ್ತೆ ಒಂದು ಗುಂಪಿನ ಹೆಂಗಸರು ಕನ್ನಡಿಯ ಮುಂದೆ ನಿಂತು ಅಲಂಕರಿಸಿಕೊಳ್ಳುತ್ತಿರುವರು. ಗಂಡಸರೆಲ್ಲರೂ ಗುಂಪಾಗಿ ನಿಂತು ಮಾತನಾಡುತ್ತಿರುವುದನ್ನು ಮತ್ತು ಮಕ್ಕಳು ಆಟವಾಡುತ್ತಿರುವುದನ್ನು ಸಹ ನೋಡಿದರು. ಎಲ್ಲರೂ ಇಲ್ಲಿ ಏನನ್ನು ಮಾಡುತ್ತಿರುವಿರಿ? ಬೆಟ್ಟವನ್ನು ಏಕೆ ಹತ್ತಲಿಲ್ಲ ಎಂದು ಕೇಳಿದರು. ಅಯ್ಯೋ, ಆ ಬೆಟ್ಟವು ಬಹಳ ಕಡಿದಾಗಿತ್ತು ಮತ್ತು ಜಾರುತ್ತಿತ್ತು. ಆದ್ರಿಂದ ನಮಗೆ ಹತ್ತಲು ಸಾಧ್ಯವಾಗಲಿಲ್ಲ. ಹಿಂತಿರುಗಿ ಬಂದೆವು. ಪ್ರಿಯ ವೀಕ್ಷಕರೇ, ಈ ಮೇಲಿನ ಕಥೆಗೆ ಆಧ್ಯಾತ್ಮಿಕ ಒಳ ಅರ್ಥವನ್ನು ಚೆನ್ನಾಗಿ ವಿಶ್ಲೇಷಿಸಿ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿರಿ.